ಹಾಯ್ ಎವ್ರಿವನ್, ದಿಸ್ ಇಸ್ ನಿರೋಷಾ ಫ್ರಮ್ ನಿವಿಸ್ ಎಲಿಗೆನ್ಸ್ ಟಚ್. ಲಾಸ್ಟ್ ವೀಡಿಯೋನಲ್ಲಿ ಟಾಪ್ ಪೋರ್ಷನ್ದು ಕಟ್ಟಿಂಗ್ ನೋಡಿದ್ವಿ. ಇವತ್ತಿನ ವೀಡಿಯೋದಲ್ಲಿ ಬಾಟಮಲ್ಲಿ ಪ್ಲೀಟ್ಸ್ ಕ್ಯಾಲ್ಕುಲೇಷನ್ ನೋಡೋಣ. ಪ್ಲೀಟ್ಸ್ ಕ್ಯಾಲ್ಕುಲೇಷನ್ ಎಷ್ಟು ಇಂಚ್ ಪ್ಲೀಟ್ಸ್ ಕೊಡಬೇಕು, ಮೇಯ್ನ್ ಇಂಟೇಕ್ ಎಷ್ಟು ಇಂಚ್ ಪ್ಲೀಟ್ಸ್ ಕೊಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡೋಣ. ಪ್ಲೀಟ್ಸ್ ಕ್ಯಾಲ್ಕುಲೇಷನ್ನು ಪ್ಲೀಟೆಡ್ ಸ್ಕರ್ಟು ಮತ್ತು ಪ್ಲೀಟೆಡ್ ಗೌನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ನೋಡೋಣ ಪ್ಲೀಟ್ಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ. ನಾನು ಲಾಸ್ಟ್ ವೀಡಿಯೋನಲ್ಲೇ ಹೇಳಿದ್ದೆ ಮೆಷರ್ಮೆಂಟು ವೇಸ್ಟು 29 ಅಂತ. 1 ಇಂಚ್ ಕೊಡೋಣ, 30 ಇಂಚ್ ತೊಗೊಳ್ಳೋಣ. ವೇಸ್ಟ್ 30, ನಮಗೆ ಇದು ಪ್ಲೀಟ್ಸ್ ಕ್ಯಾಲ್ಕುಲೇಷನ್ನಲ್ಲಿ ಬೇಕಾಗೋದು ವೇಸ್ಟು ಮತ್ತು ಫ್ಯಾಬ್ರಿಕ್ ಎಷ್ಟು ಇಂಚ್ ಇದೆ ಅಂತ ಬೇಕಾಗುತ್ತೆ. ಫ್ಯಾಬ್ರಿಕ್ ನಾನು ಮೆಷರ್ಮೆಂಟ್ ಮಾಡಿದ್ದು 154 ಇಂಚಸ್ ಇದೆ ಫ್ಯಾಬ್ರಿಕ್ಕು. ನಾನಿಲ್ಲಿ ಎಷ್ಟು ಮೀಟರ್ ಇದೆ ಅಂತ ತೊಗೊತಿಲ್ಲ, ಇಂಚಸ್ ಮೇಲೆ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಇಂಚಸ್ನಲ್ಲೇ ನಾವು ಪ್ಲೀಟ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದ್ರಿಂದ ಇಂಚಸ್ ತೊಗೋತೀವಿ. ಇದೇನು 30 ನಾನು ಹೇಳಿದ್ದು, ಇದು ಫುಲ್ ವೇಸ್ಟ್ ರೌಂಡು. ಸೊ ಫ್ರಂಟು ಬ್ಯಾಕ್ ಎರಡು ಸೇರಿ 30 ಆಗಿರುತ್ತೆ. ಸೊ ಇದನ್ನ 2 ಆಗಿ ಡಿವೈಡ್ ಮಾಡ್ಕೋಬೇಕು. ಫಸ್ಟ್ ಫ್ರಂಟ್ ಎಷ್ಟು ಬ್ಯಾಕ್ ಎಷ್ಟು ಬರುತ್ತೆ ಅಂತ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 15 ಸಿಗುತ್ತೆ. 15 ಫ್ರಂಟು ಬ್ಯಾಕ್ ಎರಡು ಸೇರಿ 15, ಇದು ಫ್ರಂಟ್ 15 ಬ್ಯಾಕ್ 15, ಸೊ 30. ಈಗ ನಮಗೆ ಇದೆಷ್ಟು ಇಂಚ್ ಪ್ಲೀಟ್ಸ್ ಅಂತ ನೋಡ್ಕೋಬೇಕು. 1 ಇಂಚ್ ಪ್ಲೀಟ್ಸ್ ನಾನು ಹೀಗೆ ಮಾಡ್ತಾ ಇರೋದು. ನಿಮಗೆ ಬೇಕಾದ್ರೆ ನಾನು 1/2 ಇಂಚ್ ಪ್ಲೀಟ್ಸ್ದು ಹೇಳ್ಕೊಡ್ತೀನಿ. ಇದು 1 ಇಂಚ್ ಪ್ಲೇಟ್ಸು ಇವ್ರಿಗೆ ನಾನು ಮಾಡ್ತಾ ಇರೋದು. ನನಗೆ ಫ್ಯಾಬ್ರಿಕ್ 154 ಇಂಚಸ್ ಇದೆ, ವೇಸ್ಟ್ 30 ಇದೆ, ಡಿವೈಡೆಡ್ ಬೈ 2 ಮಾಡಿದ್ರೆ 15. ಸೊ ಫ್ಯಾಬ್ರಿಕ್ಕು ನಾನು ಕರೆಕ್ಟಾಗಿ ಆಫಾಗಿ ಡಿವೈಡ್ ಮಾಡಬೇಕು. 154 ಇದೆ ಅಂದರೆ ಫುಲ್ ಫ್ಯಾಬ್ರಿಕ್ಕೇ ನಂಗೆ 154 ಇರೋದು ಸ್ಕರ್ಟಿಗೆ. ಅದನ್ನ ಆಫಾಗಿ ಡಿವೈಡ್ ಮಾಡಬೇಕು, ಫ್ರಂಟಿಗೆ ಬ್ಯಾಕಿಗೆ. ಸೊ ಇದನ್ನ ಆಫಾಗಿ ಡಿವೈಡ್ ಮಾಡೋಣ. ಎಷ್ಟು ಬರುತ್ತೆ ಫ್ರಂಟಿಗೆ, ಎಷ್ಟು ಬ್ಯಾಕಿಗೆ ಎಷ್ಟು ಬರುತ್ತೆ ಅಂತ ನೋಡೋಣ. 154 ಡಿವೈಡೆಡ್ ಬೈ 2 ನನಗೆ 77 ಇಂಚ್ ಫ್ಯಾಬ್ರಿಕ್ ಬರುತ್ತೆ. 77 ನಾವು ಫ್ರಂಟ್ ಮಾಡಿದ್ರೆ ಸಾಕು, ಬ್ಯಾಕಿಗೂ ಸೇಮ್ ಫಾರ್ಮೇಷನ್ನೇ ಅಪ್ಲೈ ಆಗುತ್ತೆ. 15 ಫ್ರಂಟು, 77 ಫ್ಯಾಬ್ರಿಕ್ ಇದೆ. ಈಗೇನು ಮಾಡಬೇಕು ಅಂದರೆ 77 ಫ್ಯಾಬ್ರಿಕ್ಸನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಸೈಡು ನಾವು ಟಾಪ್ ಪೋರ್ಷನ್ಗೆ 2 ಇಂಚ್ ಕೊಟ್ಟಿದ್ದೀವಿ ಇದು ಒಳಗಡೆ ಫ್ಯಾಬ್ರಿಕ್ ಬಿಡೋದಕ್ಕೆ. ಸೊ 77ನಲ್ಲಿ ನಾವು 4 ಮೈನಸ್ ಮಾಡಬೇಕು. ಫ್ರಂಟು ಇಲ್ಲಿ 2 ಇಂಚು, ಇದು ಸ್ಕರ್ಟ್ ಇಲ್ಲಿ 2 ಇಂಚು, ಇಲ್ಲೆಲ್ಲ ಪ್ಲೀಟ್ಸ್ ಬರುತ್ತೆ. ಇದು ಒಳಗೆ ಸ್ಟಿಚ್ಚು ಇಲ್ಲಿ 2 ಇಂಚ್ ಬರುತ್ತೆ, ಈ ಕಡೆ 2 ಇಂಚ್ ಬರುತ್ತೆ. ಸೊ 2 to 4 ಇಂಚ್ ನಾನು ಮೈನಸ್ ಮಾಡಬೇಕಾಗುತ್ತೆ. ಆಗ ನನಗೆ 73 ಬರುತ್ತೆ. 73 ನನಗೊಂದು ನಂಬರ್ ಸಿಗುತ್ತೆ. 77 ಇಂಚ್ ಫ್ಯಾಬ್ರಿಕ್ನಲ್ಲಿ 4 ಇಂಚ್ ಮೈನಸ್ ಮಾಡ್ತಿದ್ದೀನಿ, ಇದು ಫ್ಯಾಬ್ರಿಕ್ಕು. ಆವಾಗ ನನಗೆ ಮೈನಸ್ ಮಾಡಿದ್ರೆ 73 ಬರುತ್ತೆ. 1 ಇಂಚ್ ಪ್ಲೀಟು ವೇಸ್ಟು 15 ಅಂದರೆ, ಸೊ ಫ್ರಂಟ್ 15 ಬರುತ್ತೆ. ಸೊ 15 ಪ್ಲೀಟ್ಸ್ ಬರುತ್ತೆ ಫ್ರಂಟ್ ಅಲ್ವಾ. ವೇಸ್ಟ್ 30 ಆಗಿ ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 15 ಬರುತ್ತೆ. ಫ್ರಂಟು 15 ಅಂದರೆ 1 ಇಂಚ್ ಪ್ಲೇಟ್ ಅಂದರೆ 15 ಪ್ಲೀಟ್ಸ್ ಬರುತ್ತೆ. ಈಗ ನನಗಿಲ್ಲಿ 73 ಏನು ಬಂತು, ಇದರಲ್ಲಿ 15ನ ಮೈನಸ್ ಮಾಡಬೇಕು. 73 ಇಂಚಸ್ನಲ್ಲಿ 15 ಇಂಚ್ ಮೈನಸ್ ಮಾಡಬೇಕು ನಾನು. 77 ಇಂಚ್ ಫ್ಯಾಬ್ರಿಕ್ನಲ್ಲಿ 15 ಇಂಚ್ ಮೀನ್ಸ್ 15 ಪ್ಲೀಟ್ಸ್ ಫ್ರಂಟ್ ಬರುತ್ತಲ್ಲ, ಇದನ್ನ ಮೈನಸ್ ಮಾಡಬೇಕು ನಾವು. 73 ಮೈನಸ್ 15, 58 ಬಂತು. ಫ್ಯಾಬ್ರಿಕ್ಕು ನನಗೀಗ 58 ಇಂಚ್ ಇದೆ. ಈ 58 ಇಂಚಸ್ ಏನಿದೆಯೋ ನಾವು ಇದನ್ನ 1 ಇಂಚ್ ಪ್ಲೀಟ್ ಮಾಡುತ್ತೀವಲ್ಲ, ಅದ್ರ ಬ್ಯಾಕ್ ಸೈಡ್ ಹೋಗುತ್ತೆ 58 ಇಂಚು. ಒಂದೊಂದು ಪ್ಲೀಟ್ಸ್ ಬ್ಯಾಕ್ ಸೈಡ್ ಎಷ್ಟೆಷ್ಟು ಹೋಗುತ್ತೆ ಅನ್ನೋದನ್ನೇ ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋದು. 58 ಇಂಚು ಇದೆಯಲ್ಲ, 58 ಇಂಚು ಇದನ್ನ 1 ಇಂಚ್ ಒಳಗೆ ಎಷ್ಟೆಷ್ಟು ಫ್ಯಾಬ್ರಿಕ್ ಹೋಗುತ್ತೆ ಅಂತ ನೋಡೋಣ. ಇಷ್ಟೇ 58 ಡಿವೈಡೆಡ್ ಬೈ 15.
ಈ 15 ಏನಂದರೆ ಫ್ರಂಟ್ ಎಷ್ಟು ಪ್ಲೀಟ್ಸ್ ತಗೋತೀವೋ ಅದನ್ನ ಇಲ್ಲ 58 ಇಂಚ್ ಫ್ಯಾಬ್ರಿಕ್ ಇದೆ ಡಿವೈಡೆಡ್ ಬೈ ಫ್ರಂಟ್ 15 ಇಂಚ್ ಹೋಗುತ್ತೆ, 15 ಪ್ಲೀಟ್ಸ್ ಬರುತ್ತೆ. 1 ಇಂಚ್ 1 ಪ್ಲೀಟ್ಸ್ ಅಂದರೆ 15 ಇಂಚ್ 15 ಪ್ಲೀಟ್ಸ್ ಬರುತ್ತೆ. ಡಿವೈಡೆಡ್ ಮಾಡಿದ್ರೆ 3.86 ಇದು ಫ್ಯಾಬ್ರಿಕ್ ಇಂಟೇಕ್ ಆಗುತ್ತೆ. ಸೊ ಈ ಥರ ನಾವು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಮಗೆ ಯಾವುದೇ ಥರದ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಮತ್ತು ಫ್ಯಾಬ್ರಿಕ್ ಶಾರ್ಟೇಜ್ ಬರಲ್ಲ. ಇದು ಪ್ಲೀಟ್ಸ್ ಇಂಟೇಕ್ 3.86 1 ಇಂಚ್ ಪ್ಲೀಟ್. ಓಕೆನಾ? ಇದು 1 ಇಂಚ್ ಪ್ಲೀಟ್ಸ್ಗೆ ಈಗ 1/2 ಇಂಚ್ ಪ್ಲೀಟ್ಸ್ ನೋಡೋಣ. ಸೇಮ್ ಇದೇ ಮೆಷರ್ಮೆಂಟಲ್ಲಿ ನಾನು ಇದು ಮಾಡ್ತೀನಿ. ವೇಸ್ಟ್ 32ನೇ ಇರುತ್ತೆ, ಫ್ಯಾಬ್ರಿಕ್ ಇಷ್ಟೇ ಇರುತ್ತೆ, 1 ಇಂಚ್ ಪ್ಲೀಟ್ಸ್ ಇರಲ್ಲ, ಇದು 1/2 ಇಂಚ್ ಪ್ಲೀಟ್ಸ್ ಆಗಿರುತ್ತೆ. ಸೇಮ್ ಇದೆಲ್ಲ ಕರೆಕ್ಷನ್ ಹಂಗೆ ಇರುತ್ತೆ. ವೇಸ್ಟು ನಾನು 30 ತೊಗೊಳ್ತೀನಿ ಡಿವೈಡೆಡ್ ಬೈ 15. ಫ್ರಂಟ್ 15 ಬರುತ್ತೆ. ಈಗ 1 ಇಂಚ್ ಪ್ಲೀಟ್ಸ್ ಆಗಿದ್ರೆ 15 ಇರ್ತಿತ್ತು, ಡಬಲ್ ಆಗುತ್ತೆ. ಇವಾಗ 1 ಇಂಚ್ ಆಫ್ ಸೇರಿದ್ರೆ 1 ಇಂಚ್ ಅಲ್ವಾ, ಸೊ ಆಫ್ ಅಂದರೆ 15 ಇಂಟು 2 ಮಾಡಬೇಕು. ಆಗೇನಾಗುತ್ತೆ 30 ಬರುತ್ತೆ. 30 ಪ್ಲೀಟ್ಸ್ ಬರುತ್ತೆ ಫ್ರಂಟು, ಬ್ಯಾಕ್ 30 ಪ್ಲೀಟ್ಸ್ ಬರುತ್ತೆ. ಬ್ಯಾಕು, ಇದು ಫ್ರಂಟ್. ಅಲ್ಲಿ 1 ಇಂಚ್ಗೆ 15 ಪ್ಲೀಟ್ಸ್ ಬರುತ್ತೆ, ಇಲ್ಲಿ ಡಬಲ್ ಆಗುತ್ತೆ. 30 ಪ್ಲೀಟ್ಸ್ ಫ್ರಂಟ್ ಬರುತ್ತೆ, 30 ಪ್ಲೀಟ್ಸ್ ಬ್ಯಾಕ್ ಬರುತ್ತೆ. ಸೊ ಇದೇ ಥರನೇ ಫ್ಯಾಬ್ರಿಕ್ನ 77 ಇಂಚ್ ಇತ್ತಲ್ಲ, ಇಲ್ಲಿ -4 73 ಇಲ್ಲಿ 15 ಇಂಚ್ ಪ್ಲೀಟ್ಸ್ ಇತ್ತು, 15 ಮೈನಸ್ ಮಾಡಿದ್ವಿ. ಇಲ್ಲಿ 30 ಮೈನಸ್ ಮಾಡಬೇಕು. ಫ್ಯಾಬ್ರಿಕ್ಕು ಇದು ಎಷ್ಟು ಪ್ಲೀಟ್ಸ್ ಅಂತ, ಇಲ್ಲಿ 15 ಪ್ಲೀಟ್ಸ್ ಇತ್ತು 1 ಇಂಚಿಗೆ, ಸೊ 15 ಮೈನಸ್ ಮಾಡಿದ್ವಿ. ಇಲ್ಲಿ 30 ಪ್ಲೀಟ್ಸ್ ಬರುತ್ತೆ, ಡಬಲ್ ಆಗುತ್ತೆ 1/2 ಇಂಚ್ ಪ್ಲೀಟ್ಸ್ಗೆ 30. 73 ಮೈನಸ್ 30 43 ಬ್ಯಾಲೆನ್ಸ್ ಉಳಿಯುತ್ತೆ. ಇಲ್ಲಿ 58 ಇಂಚ್ ಫ್ಯಾಬ್ರಿಕ್ ನನಗಿತ್ತು ಇಂಟೇಕಿಗೆ, ಸೊ ನನಗೆ 3.86 ಜಾಸ್ತಿ ಬಟ್ಟೆ ಒಳಗೆ ಇಂಟೇಕ್ ಆಯಿತು. ಇಲ್ಲಿ ನನಗಿರೋದೇ 43 ಇಂಚ್ ಫ್ಯಾಬ್ರಿಕ್ ಅಷ್ಟೇ, ಇದು ಇಂಟೇಕ್ ಮಾಡಬೇಕು. 30 ಪ್ಲೀಟ್ಸ್, ಇಲ್ಲಿ 15 ಪ್ಲೀಟ್ಸ್ ತೊಗೊಂಡಿದ್ದೀವಿ, ಇಲ್ಲಿ 30 ಪ್ಲೀಟ್ಸ್. 43 ಫ್ಯಾಬ್ರಿಕ್ ಡಿವೈಡೆಡ್ ಬೈ 30 1.43 ಇಂಟೇಕ್. ಒನ್ ಇಂಚ್ ಪ್ಲೀಟ್ಸ್ಗೆ 1 ಇಂಚ್ ಪ್ಲೀಟ್ಸ್ ಬರುತ್ತೆ, ಇಂಟೇಕು 3.86 ಇಂಟೇಕ್ ಬರುತ್ತೆ. ಇಂಟೇಕ್ ಅಂದರೆ ಒಂದು ಫ್ಯಾಬ್ರಿಕಿಂದ ನಾವೆಷ್ಟು ಫೋಲ್ಡ್ ಮಾಡ್ತೀವಿ ಅಂತ ನಾನು ಡೈರೆಕ್ಟಾಗಿ ಫ್ಯಾಬ್ರಿಕ್ನಲ್ಲಿ ತೋರಿಸ್ತೀನಿ ನಿಮಗೆ. ಇದು 1/2 ಇಂಚ್ ತೊಗೊಂಡಾಗ ನಮಗೆ ಡಬಲ್ ಆಗುತ್ತೆ. ಈಗ ನಮಗೆ ಫ್ರಂಟ್ 20 ಪ್ಲೀಟ್ಸ್ ಇದ್ದರೆ 1 ಇಂಚಿಗೆ 1/2 ಇಂಚಿಗೆ ಅಂದರೆ 40 ಪ್ಲೀಟ್ಸ್ ಬರುತ್ತೆ. ಸೊ ಅವಾಗ ನಮಗೆ ಫ್ಯಾಬ್ರಿಕ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಾಗ ನಮಗೆ ಇಂಟೇಕು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ? ಇನ್ನೊಂದ್ಸಲ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ವೇಸ್ಟ್ 30, ಇದು ವೇಸ್ಟ್ ರೌಂಡ್ ಇರೋದ್ರಿಂದ ಫ್ರಂಟು ಬ್ಯಾಕಿಗೆ ಡಿವೈಡ್ ಮಾಡಬೇಕು. ಸೊ 2 ಇಂದ ಡಿವೈಡ್ ಮಾಡಿದ್ದೀನಿ, 15 ಬಂತು. ಇದು 1 ಇಂಚ್ ಪ್ಲೀಟ್ಸ್ ಆಗಿದ್ದರಿಂದ ಫ್ರಂಟ್ 15 ಅಂದರೆ 15 ಪ್ಲೀಟ್ಸ್ ಬರುತ್ತೆ. ಫ್ಯಾಬ್ರಿಕ್ ನನಗೆ ಎಷ್ಟಿದೆ ಅಂದರೆ 154 ಇಂಚ್ ಇದೆ. ಟೋಟಲ್ ಫ್ಯಾಬ್ರಿಕ್ಗೆ ನನಗೆ 154 ಇಂಚಸ್ ಇದೆ.
ಸೊ ಅದು ಅಷ್ಟೇ ನಂಗೆ ಫ್ರಂಟ್ಗೂ ಬೇಕು ಬ್ಯಾಕು ಬೇಕು ಪ್ಲೀಟ್ಸ್ಗೆ ಅಂದ್ಬಿಟ್ಟು ನಾನು ಅದನ್ನ 2ಇಂದ ಡಿವೈಡ್ ಮಾಡಿದ್ದೀನಿ. 77 ಇಂಚು ನನಗೆ ಫ್ರಂಟ್ ಫ್ಯಾಬ್ರಿಕ್. ಫ್ರಂಟ್ ಫ್ಯಾಬ್ರಿಕ್ ಇರುತ್ತೆ 77 ಇಂಚ್ ಫ್ಯಾಬ್ರಿಕ್ಕು. ಇದು 1 ಇಂಚ್ ಪ್ಲೇಟ್ಸ್ ಆಗುತ್ತೆ. 77 ಇಂಚಲ್ಲಿ ಏನಿರುತ್ತೋ ನನಗೆ ಆ ಕಡೆ ಈ ಕಡೆ ಬೋತ್ ಸೈಡ್ ಸೀವ್ ಅಲೋವೆನ್ಸಸ್ ಹೋಗುತ್ತೆ. ನಾನು ಅದನ್ನ ಮೈನಸ್ ಮಾಡ್ಕೋಬೇಕು. ಅದನ್ನ ಹಾಗೆ ತೊಗೊಂಡು ಮಾಡಿದ್ರೆ ನಮಗೆ ಸೀವ್ ಅಲೋವೆನ್ಸಸ್ ಸಿಗೋಲ್ಲ ಫ್ಯಾಬ್ರಿಕ್ನಲ್ಲಿ. ಸೀವ್ ಅಲೋವೆನ್ಸ್ನ ಮೈನಸ್ ಮಾಡಿದ್ರೆ ಫ್ಯಾಬ್ರಿಕ್ ನನಗೆ 77ಅಲ್ಲಿ 4 ಮೈನಸ್ ಮಾಡಿದ್ರೆ 73. ಇವಾಗ ನೀವು 1 ಇಂಚ್ ಪ್ಲೀಟ್ಸ್ ಕೊಟ್ಟರೆ 2 ಅಷ್ಟೇ ಮೈನಸ್ ಮಾಡಬೇಕಾಗುತ್ತೆ. 2.5 ಕೊಟ್ಟರೆ 2.5 5 ಇಂಚ್ ಮೈನಸ್ ಮಾಡೋಕ್ಕೆ. ನೀವು ಎಷ್ಟು ಸೀವ್ ಅಲೋವೆನ್ಸ್ ಟಾಪ್ ಪೋರ್ಷನ್ ಕೊಡ್ತೀವೋ ಬಾಟಮ್ಗೂ ಅಷ್ಟೇ ಕೊಡಬೇಕಾಗುತ್ತೆ. ನಾನು ಟಾಪ್ ಪೋರ್ಷನ್ಗೆ 2 ಕೊಟ್ಟಿದ್ದೀನಿ. ಸೊ ಇಲ್ಲೂ ನಾನು 2 ತೊಗೋತಾ ಇದ್ದೀನಿ. 2 to 4ನ ಮೈನಸ್ ಮಾಡಿದ್ರೆ 73 ಆಗುತ್ತೆ ನನಗೆ. 73 ಇಂಚ್ ಫ್ಯಾಬ್ರಿಕ್ ನನಗೆ ಉಳಿಯುತ್ತೆ. 73ನಲ್ಲಿ ಫ್ರಂಟ್ ಮೇನ್ ಪ್ಲೀಟ್ಸ್ ಎಷ್ಟು ಬರುತ್ತೆ, ವಿಸಿಬಲ್ ಪ್ಲೀಟ್ಸ್ 15 ಬರುತ್ತೆ. 15 ಫ್ರಂಟ್ ಬರುತ್ತೆ ಅಂದರೆ 15 ಪ್ಲೀಟ್ಸೇ ಬರುತ್ತೆ. ಅದನ್ನು ಮೈನಸ್ ಮಾಡಿದ್ರೆ ನಂಗೆ ಬ್ಯಾಲೆನ್ಸು 15 ಪ್ಲೀಟ್ಸ್ ಹೋಯ್ತು ಅಂದರೆ ಇನ್ನೇನು ಬ್ಯಾಲೆನ್ಸ್ ಇರೋದು ಅದೆಲ್ಲ ಇಂಟೇಕ್ ಮಾಡಬೇಕು ಫ್ಯಾಬ್ರಿಕ್ನ. ಸೊ 58 ನನಗೆ ಇಲ್ಲಿ ಒಂದು ನಂಬರ್ ಸಿಕ್ಕಿದೆ. ಆದ್ದರಿಂದ ನಾವು 15ನ ಡಿವೈಡೆಡ್ ಬೈ ಮಾಡ್ಕೊಬೇಕು. ಈ ಫ್ಯಾಬ್ರಿಕ್ ಉಳಿದಿರೋ ಫ್ಯಾಬ್ರಿಕ್ಕಿಂದ 15 ಇಂಚ್ ಪ್ಲೀಟ್ಸ್ನ ಡಿವೈಡೆಡ್ ಮಾಡಿದ್ರೆ ನಮಗೊಂದು ನಂಬರ್ ಸಿಗುತ್ತೆ. ಅದೇ ಪ್ಲೀಟ್ಸ್ ಇಂಟೇಕು. ಇದು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಿಮ್ಗೆ 1 or 2 ಟೈಮ್ಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಮತ್ತು ಕ್ಲಾರಿಟಿ ಸಿಗೋಲ್ಲ. ಬಟ್ 2 to 3 ಟೈಮ್ಸ್ ಮಾಡಿದ್ರೆ ತುಂಬ ಈಸಿ ಅನಿಸುತ್ತೆ ನಿಮಗೆ. ಸ್ಟಾರ್ಟಿಂಗ್ ಅಷ್ಟೇ ಇದು ಎಷ್ಟು ಫ್ಯಾಬ್ರಿಕ್ ತೊಗೊಬೇಕು, ಎಷ್ಟು ಇಂಚು ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಬಟ್ ನೀವು ಒಂದ್ಸಲ ಈ ಕ್ಯಾಲ್ಕುಲೇಷನಲ್ಲಿ ನೀವು ಪ್ಲೀಟೆಡ್ಸ್ ಕಟ್ ಮಾಡಿ ನೋಡಿ, ನೆಕ್ಸ್ಟ್ ಟೈಮ್ ನೀವು ಹೀಗೆ ಮಾಡ್ತೀರಿ. ಯಾಕಂದರೆ ಇದು ತುಂಬ ಈಸಿಯಾಗಿರುತ್ತೆ ಮತ್ತು ನಮಗೆ ಫ್ಯಾಬ್ರಿಕ್ ಕರೆಕ್ಟಾಗಿ ಯೂಸ್ ಆಗುತ್ತೆ, ವೇಸ್ಟ್ ಆಗೋಲ್ಲ ಮತ್ತು ಶಾರ್ಟೇಜು ಬರೋಲ್ಲ. ಸ್ಟಾರ್ಟಿಂಗ್ ಒಂದ್ಸಲ ಕಷ್ಟ ಆಗಿರುತ್ತೆ ಅಷ್ಟೇ, ಇಷ್ಟೊಂದು ಕ್ಯಾಲ್ಕುಲೇಷನ್ ಮಾಡಬೇಕು ಅನಿಸುತ್ತೆ. ಬಟ್ ಹೋಯ್ತಾ ನಿಮಗೆಲ್ಲ ಕರೆಕ್ಟಾಗಿರುತ್ತೆ. ಇದು 1 ಇಂಚು. 1/2 ಇಂಚಿಗೆ ಸೇಮು ನಾವು 15 ತೊಗೊಂಡಿದ್ವಲ್ಲ, 15 into 2. ಯಾಕಂದರೆ 1/2 ಇಂಚ್ ಅಂದರೆ ಡಬಲ್ ಆಗುತ್ತೆ. ನಾವು ಇವಾಗ 10 ಪ್ಲೇಟ್ಸ್ ಅಂದರೆ ಡಬಲ್ ಆಗುತ್ತೆ. 20 ಪ್ಲೇಟ್ಸ್, 20 ಅಂದರೆ 40 ಪ್ಲೇಟ್ಸ್. ಸೊ ಇದು 15 ಪ್ಲೇಟ್ಸ್ ಅಂದರೆ ಡಬಲ್ ಆಗುತ್ತೆ. ಆವಾಗ ನನಗೆ 30 ಪ್ಲೇಟ್ಸ್ ಫ್ರಂಟೇ ಬಂದುಬಿಡುತ್ತೆ. ಇಲ್ಲಿ 15 ಪ್ಲೇಟ್ಸ್ ಫ್ರಂಟ್ ಬರುತ್ತೆ 1 ಇಂಚಿಗೆ. ಇದು ಡಬಲ್ 1/2 ಇಂಚ್ ಪ್ಲೇಟ್ಸ್ಗೆ 30 ಇಂಚ್ ಪ್ಲೇಟ್ಸ್ 30 ಪ್ಲೇಟ್ಸ್ ನಮಗೆ ಫ್ರಂಟಿಗೆ ಬರುತ್ತೆ. 1/2 ಇಂಚ್ ಪ್ಲೇಟ್ಸ್ ಇರುತ್ತೆ. ಫ್ರಂಟಿಗೆ 30 ಬರುತ್ತೆ, ಬ್ಯಾಕಿಗೆ 30 ಬರುತ್ತೆ. ಟೋಟಲ್ 60 ಪ್ಲೇಟ್ಸ್ ಬರುತ್ತೆ. ಈಗ 77 ಮೈನಸ್, ನಾನು ಆಗಲೇ ಏನು ಹೇಳಿದ್ನ, ಸಿ ಅಲೋವೆನ್ಸಸ್ನ ಮೈನಸ್ ಮಾಡ್ಕೋಬೇಕು. 4 ಮಾಡಿದ್ರೆ 73 ಬರುತ್ತೆ. 73ನಲ್ಲಿ ಇಲ್ಲಿ 15 ಮೈನಸ್ ಮಾಡಿದ್ವಲ್ಲ, ಇಲ್ಲಿ 30 ಮೈನಸ್ ಮಾಡ್ತೀವಿ. ಇಲ್ಲಿ 15 ಪ್ಲೇಟ್ಸು, ಇಲ್ಲಿ 30 ಪ್ಲೇಟ್ಸ್ ಮೈನಸ್ ಮಾಡಿದ್ರೆ ಇಲ್ಲಿ 58 ಬಂದಿತ್ತು ನಂಗೆ 1 ಇಂಚ್ನಲ್ಲಿ. 1/2 ಇಂಚ್ನಲ್ಲಿ ಫ್ಯಾಬ್ರಿಕ್ ಕಡಿಮೆ ಆಗುತ್ತೆ. ಯಾಕಂದರೆ ಫ್ರಂಟು 15 ಪ್ಲೇಟ್ಸಿಂದ 30 ಪ್ಲೇಟ್ಸ್ಗೆ ಹೋಗೋದ್ರಿಂದ 43 ಬಂದಿದೆಯಲ್ಲ, 43ಯಲ್ಲಿ 30 ಪ್ಲೇಟ್ಸ್ನ ಡಿವೈಡೆಡ್ ಮಾಡಿದ್ರೆ ಒಂದು ನಂಬರ್ ಬರುತ್ತೆ. ಇದೇ ನಿಮಗೆ ಪ್ಲೀಟ್ಸ್ ಇಂಟೇಕು. ಇದು 1/2 ಇಂಚ್ ಪ್ಲೀಟ್ಸ್ಗೆ, ಇದು 1 ಇಂಚ್ ಪ್ಲೀಟ್ಸ್ಗೆ ಅಷ್ಟೇ. ಈಗ ಫ್ಯಾಬ್ರಿಕ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ಈಗ ಸ್ಕರ್ಟ್ ಪಟ್ಟಲ್ಲಿ 2 ಬಾರ್ಡ್ರ್ ಇರ್ತಲ್ಲ, ಅದರಲ್ಲಿ 1 ಬಾರ್ಡ್ರ್ ಕಟ್ ಮಾಡ್ಕೊಂಡಿದ್ದೀನಿ. ಅದು 6 ಇಂಚ್ ಇದೆ. ಈಗ ನನಗೆ ಬಾಟಮ್ ಎಷ್ಟು ಬೇಕೋ ಅದರಲ್ಲಿ 6 ಇಂಚ್ ಮೈನಸ್ ಮಾಡಿಕೊಂಡು ಇನ್ನು ಬ್ಯಾಲೆನ್ಸ್ ಏನಿರುತ್ತೋ ಅದನ್ನ ಮೆಷರ್ ಮಾಡಿ ಕಟ್ ಮಾಡ್ಕೊಂಡು ಬಿಡೋಣ ಇದು ಸ್ಕರ್ಟ್ ಪೋರ್ಷನ್ಗೆ. ಆಮೇಲೆ ಇದನ್ನ 2 ಆಗಿ ಡಿವೈಡ್ ಮಾಡಿಬಿಡೋಣ. ಫ್ರಂಟು ಬ್ಯಾಕು ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ನಾನು ಮಾರ್ಕ್ ಮಾಡ್ತಾ ಇರೋದು ಫಸ್ಟ್ 2 ಇಂಚ್ ಬಿಟ್ಬಿಟ್ಟು 2 ಇಂಚ್ ಸ್ಟಿಚಿಂಗ್ ಅಲೋವೆನ್ಸ್ ಬಿಟ್ಟಿದ್ದೀನಿ. ಆಮೇಲೆ 1 ಇಂಚು ನೋಡ್ಕೊಳ್ಳಿ, ಇಲ್ಲಿ 2 ಇಂಚು ಸ್ಟಿಚಿಂಗ್ ಅಲೋವೆನ್ಸು, 1 ಇಂಚು ಮತ್ತು 3.8 ಬಿಡ್ತಾಯಿದ್ದೀನಿ. ಈಗೇನೆ ಫುಲ್ ಫ್ಯಾಬ್ರಿಕ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ 1 ಇಂಚ್ ಬಿಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಆಗಲೇ ಮೆಜರ್ಮೆಂಟ್ ಮಾಡೋದರಲ್ಲ 3.86 ಇದು ಇಂಟೇಕು ಮತ್ತು 1 ಇಂಚ್ ಪ್ಲೀಟು. ಇದನ್ನ ಕ್ಲೀನಾಗಿ ಮಾಡ್ಕೊಬೇಕು. ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಡೈರೆಕ್ಟಾಗಿ ಮಾಡ್ಕೊಬೋದು. ಈಗಲೇ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಇದೇ ಥರ ಫುಲ್ ಸ್ಯಾರಿಗೂ ನಾವು 1 ಇಂಚು 3.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಬಾಟಮಲ್ಲಿ ಆಲ್ಮೋಸ್ಟ್ 3 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಅದು ಆಮೇಲೆ ತೋರಿಸ್ತೀನಿ. ಈಗ ನಾನು ಅವಾಗಲೇ 6 ಇಂಚ್ ಬಾರ್ಡ್ರು ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನ ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇನಕ್ಕೆ ಅಂದರೆ ಬಾಟಮಲ್ಲಿ ಚಿಕ್ಕದಾಗಿರ್ತಲ್ಲ, ಮೇಲಿರೋ ಬಾರ್ಡರ್ ವೇಸ್ಟ್ ಆಗುತ್ತೆ. ಸೊ ಮೇಲಿರೋ ಬಾರ್ಡರ್ ತೆಗ್ದು ನಾನು ಕೆಳಗಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಸ್ಟಿಚ್ ಮಾಡಬೇಕಾದ್ರೆ ಸಪ್ರೇಟಾಗಿರೋ ಬಾರ್ಡರ್ ಆಗಲಿ ಈ ಕಡೆ ಫ್ಯಾಬ್ರಿಕ್ ಜೊತೆ ಅಟ್ಯಾಚ್ ಆಗಿರೋದ್ರಲ್ಲಿ ಯಾವ್ದನ್ನೂ ಪುಲ್ ಮಾಡಿ ಮಾಡಬಾರ್ದು, ಎಳ್ದು ಮಾಡಬಾರ್ದು. ಫ್ರೀಯಾಗಿ ಬಿಟ್ಟು ಹಾಗೆ ಸ್ಟಿಚ್ ಮಾಡಬೇಕು. ಬ್ಯಾಕ್ ಸೈಡ್ ಮಾತ್ರ ಒಂದ್ಸಲಿ ನೋಡಿಕೊಂಡು ಹೇಳ್ಕೊಬೇಕಾಗುತ್ತೆ ಅಷ್ಟೇ. ಈ ಥರ ಮಾಡೋದ್ರಿಂದ ನಮಗೆ ಬಾರ್ಡ್ರು ತುಂಬ ದೊಡ್ಡದಾಗಿರೋದ್ರಿಂದ ಲುಕ್ಕು ಕೂಡ ನಮಗೆ ಚೆನ್ನಾಗಿ ಕಾಣುತ್ತೆ.
ಈಗ ನಾನು ಆಮೇಲೆ 3 ಇಂಚ್ ಲೈನ್ ಒಂದು ಹಾಕಿದ್ನಲ್ಲ, ಅದಕ್ಕೆ ಈ ಥರ ಫೋಲ್ಡ್ ಮಾಡಿ ಮೇಯ್ನಲ್ಲೇ ಸ್ಟಿಚ್ ಹಾಕೋಣ. ಇದು ಬಾರ್ಡ್ರ್ ಮೇಲೆ ಬರೋದ್ರಿಂದ ನಿಮಗೆ ಯಾವುದೇ ಥರ ವಿಸಿಬಲಾಗಿ ಕಾಣಲ್ಲ, ಇನ್ವಿಸಿಬಲ್ ಆಗೇ ಇರುತ್ತೆ. ಬಟ್ ಒಳಗೆ ನಾವು ಆಲ್ಮೋಸ್ಟ್ 3 ಇಂಚ್ ನಾವು ಫೋಲ್ಡ್ ಮಾಡಿರ್ತೀವಿ. ಹೀಗೆ ಮಾಡಬೇಕಾದ್ರೂ ಅಷ್ಟೇ ಯಾವ ಫ್ಯಾಬ್ರಿಕ್ನು ಪುಲ್ ಮಾಡೋಂಗಿಲ್ಲ, ಡೈರೆಕ್ಟ್ ಅದ್ರ ಮೇಲೆ ಇಟ್ಬಿಟ್ಟು ಜಸ್ಟ್ ಹಾಗೆ ಸ್ಟಿಚ್ ಮಾಡಿ ಬ್ಯಾಕ್ ಸೈಡ್ ಮಾತ್ರ ಒಂದ್ಸಲ ಪುಲ್ ಮಾಡ್ಕೊಳ್ಳಿ. ಆವಾಗ ನಮಗೆ ಕ್ಲೀನಾಗಿ ಕೂರುತ್ತೆ, ಯಾವುದೇ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ಗಳು ಸಿಗಲ್ಲ. ಬಟ್ ಫುಲ್ ಸ್ಯಾರಿನ ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ಹೆಚ್ಚು ಕಡಿಮೆ ಬರುತ್ತೆ, ಅದು ಲುಕ್ ಚೆನ್ನಾಗಿರಲ್ಲ. ಈ ಥರ ಏನಕ್ಕೆ ಮಾಡಿಸ್ಕೋತಾರೆ ಅಂದರೆ ಅವ್ರು ಏನಾದರೂ ಹೈಟ್ ಆದಾಗ ಆ 3 ಇಂಚ್ ಏನಿದೆಯೋ ಆ ಸ್ಟಿಚ್ನ ರಿಮೂವ್ ಮಾಡ್ಕೊಬೋದು. ಈಗ ಪ್ಲೀಟ್ಸ್ ಮಾಡೋಣ ಬನ್ನಿ. ಪ್ಲೀಟ್ಸ್ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ 2 ಇಂಚು, ಆಮೇಲೆ 1 ಇಂಚು ಕರೆಕ್ಟಾಗಿ 3.86ಗೆ ನಾವೆಲ್ಲಿ ಮಾರ್ಕ್ ಮಾಡಿದ್ವೋ ಅಲ್ಲಿಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಇದನ್ನ ಡೈರೆಕ್ಟಾಗೂ ಮಾಡ್ಬೋದು, ಬಟ್ ನಾವೀಗ ಫಸ್ಟೇ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ನೋಡಿ ಈಸಿಯಾಗಿ ಬೇಗ ಸ್ಟಿಚ್ ಮಾಡ್ಬೋದು. 1 ಇಂಚ್ ತೊಗೊಂಡು 3.86ನ ಒಳಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. 1 ಇಂಚ್ ಮೇಲೆ ಲೈನ್ಗೆ ಇಡ್ತಾಯಿದ್ದೀನಿ ಆ ಫ್ಯಾಬ್ರಿಕ್ನ, ಇಟ್ಟು ಸ್ಟಿಚ್ ಮಾಡಬೇಕು. ನಿಮಗೆ ಇದು ಹಾಗೆ ಇಟ್ಟು ಸ್ಟಿಚ್ ಮಾಡೋಕ್ಕೆ ಇದು ಪಿನ್ಸ್ ತೊಗೊಳ್ಳಿ, ಪಿನ್ಸ್ ಯೂಸ್ ಮಾಡಿಕೊಂಡು ನೀವು ಈ ಥರ ಮಾಡ್ಕೊಳ್ಬೋದು. 1 ಇಂಚು 3.86 ಒಳಗೆ. ನಿಮಗೆ 3.86 ಕಷ್ಟ ಆಗುತ್ತೆ ಅಂದರೆ 3.8 ಇಲ್ಲ 3.75 ಈ ಥರ ಇಟ್ಕೊಂಡು ಮಾಡ್ಬೋದು. ಒಂದು ಸ್ವಲ್ಪ ಫ್ಯಾಬ್ರಿಕ್ ಮಿಕ್ಬೋದು ಅಷ್ಟೇ. ನಿಮಗೆ 3.86 ಸ್ಟಿಚ್ ಇದು ಮಾರ್ಕ್ ಮಾಡೋಕ್ಕೆ ಕಷ್ಟ ಆಯಿತು ಅಂದರೆ ಈ ಥರ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಫ್ಯಾಬ್ರಿಕ್ಕು ಮಾಡ್ಕೊಬೇಕಾಗುತ್ತೆ. 1 ಇಂಚು 3.86 ಇನ್ಟೇಕ್ ಮಾಡ್ಕೊಳ್ಳಿ. ಇದಾದಮೇಲೆ ಐರನ್ ಮಾಡ್ಕೊಳ್ಳೋಣ. ಇದಕ್ಕೆ ಮೇಯ್ನ್ ಬೇಕಾಗಿರೋದು ಪಿನ್ಸ್ ಆ್ಯಂಡ್ ಬೇಸಿಕ್ ಐರನ್ ಬಾಕ್ಸನ್ನು ತೊಗೊಂಡಿದ್ದೀನಿ, ಸ್ಟೀಮ್ ಐರನ್ ಬಾಕ್ಸ್. ಇವಾಗ ಪ್ಲೇಟ್ಸ್ ತೊಗೊಂಡಿದ್ದೀವ, ಅದನ್ನ ಒಂದು ಫ್ಯಾಬ್ರಿಕ್ ಮೇಲೆ ನೀವೆಲ್ಲ ಐರನ್ ಮಾಡ್ತೀವರೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಮೇಲೆ ಏನು ಟಾಪ್ ಪೋರ್ಷನ್ ಇದೆಯೋ ನಾವು ಪ್ಲೇಟ್ಸ್ ತೆಗ್ದಿದ್ವೋ ಅಲ್ಲಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ನಾವು ಬಾಟಮಲ್ಲಿ ಐರನ್ ಮಾಡಬೇಕಾದ್ರೆ ಬಟ್ಟೆ ಮೂವ್ ಆಗೋಲ್ಲ. ಈಗ ಕೆಳಗೆ ಮ್ಯಾನ್ಯುಯಲ್ಲಾಗಿ ನಾವು ಪಿನ್ ಮಾಡ್ಕೊಬೇಕಾಗುತ್ತೆ. ಮೇಲೆ ಎಷ್ಟು ಪ್ಲೇಟ್ಸ್ ಇದೆಯೋ ನೋಡಿ ಕೆಳಗೂ ಅಷ್ಟೇ ಮಾಡ್ಕೊಬೇಕು. ಇಲ್ಲಾಂದರೆ ನೀವು ಕೆಳಗೇನು 1 ಇಂಚು ಇಲ್ಲ 1 ಇಂಚು ಇಂಟೇಕ್ ಎಷ್ಟು ತೊಗೊಳ್ತೀರೋ 3.86 ಇದ್ರಲ್ಲಿ ತೊಗೊಳ್ಳೋದು ಮಾರ್ಕ್ ಮಾಡಿಕೊಂಡು ಮಾಡ್ಬೋದು. ಇದರಲ್ಲಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ಮೇಲೆ ಎಷ್ಟು ತೊಗೊಂಡಿದ್ದೀವೋ ಅದನ್ನ ನೋಡಿ ಮಾರ್ಕ್ ಮಾಡ್ಕೊಂಡು ಇದು ಹಾಗೆ ಪಿನ್ಸ್ ತೊಗೊತಾ ಇದ್ದೀನಿ. ಬಾಟಮ್ ಏನು ಪಿನ್ಸ್ ಹಾಕೋದು ಬೇಡ, ಇಲ್ಲಿ ಪಿನ್ ಮಾಡಿರ್ತೀವಲ್ಲ ಅದೇ ಆಲ್ಮೋಸ್ಟ್ ಅಲ್ಲೂ ಸ್ಟ್ರೈಟಾಗಿ ಕೂರುತ್ತೆ ಬಾರ್ಡರ್ಸು. ಆದರೆ ಈಗ ಬಾರ್ಡರ್ಸ್ ಮೇಲೆ ಎಷ್ಟಾಗುತ್ತೋ ಅಷ್ಟು ಪ್ರೆಷರ್ ಕೊಟ್ಟು ನಾವು ಸ್ಟೀಮ್ ಐರನ್ ಮಾಡಬೇಕಾಗುತ್ತೆ. ಆಗಷ್ಟೇ ಬಾಟಮ್ ಕ್ಲೀನಾಗಿ ಕೂರುತ್ತೆ. ಈಗ ಒಂದ್ಸಲ ಪಿನ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದ್ಸಲ ಐರನ್ ಮಾಡಿಬಿಟ್ಟು ಪಿನ್ಸ್ ರಿಮೂವ್ ಮಾಡ್ಕೊಳ್ಳಿ. ಪಿನ್ಸ್ ರಿಮೂವ್ ಆದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಎಷ್ಟಾಗುತ್ತೋ ಅಷ್ಟು ಪ್ರೆಷರ್ ಕೊಟ್ಟು ಮಾಡಿದ್ರೆ ನಿಮ್ಗೆ ಐರನ್ ಬೇಗ ಹಾಳಾಗಲ್ಲ, ಹಾಗೇ ಇರುತ್ತೆ. ತುಂಬ ಪ್ರೆಷರ್ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಐರನ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡಾದ್ಮೇಲೆ ಮೇಯ್ನು ಐರನ್ ಮಾಡಾದಮೇಲೆ ಬ್ಯಾಕ್ ಸೈಡು ಇದನ್ನ ತಿರುಗಿಸ್ಬಿಟ್ಟು ಒಂದ್ಸಲ ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಮತ್ತೊಂದು ಸಲ ಐರನ್ ಮಾಡಬೇಕಾಗುತ್ತೆ. ಇದು ಯಾಕಂದರೆ ನಾವು ಫ್ರಂಟ್ ಮಾತ್ರ ಮಾಡಿಬಿಟ್ಟು ಬ್ಯಾಕ್ ಮಾಡಿಲ್ಲ ಅಂದರೆ 2 ಸೈಡು ಕ್ಲೀನಾಗಿ ಐರನ್ ಆಗಿರಲ್ಲ, ಸೊ ಕ್ಲೀನಾಗಿ ಕೂರಲ್ಲ, ಅಷ್ಟೊಂದು ಫಿನಿಶಿಂಗ್ ಇರಲ್ಲ. ನಾವು ಬ್ಯಾಕ್ ಸೈಡು ಫ್ರಂಟ್ ಏನು ಮಾಡಿದ್ವೋ ಎಷ್ಟು ಪ್ರೆಷರ್ ಕೊಟ್ಟು ಕ್ಲೀನಾಗಿ ಮಾಡಿದ್ವೋ ಬ್ಯಾಕ್ ಸೈಡು ಅದೇ ಥರನೇ ಐರನ್ ಮಾಡಬೇಕಾಗುತ್ತೆ. ಆ ಥರ ಐರನ್ ಮಾಡಿಬಿಟ್ಟು ಅದಾದಮೇಲೆ ಈ ಥರ ಕಾಣುತ್ತೆ. ಅದು